ನೀಲ್ಕಂಠವರು ಹೇಳಿದ ರುದ್ರಭೂಮಿ ಮುಂದೆ ಒಂದು ಇನ್ನು ಗಂದಿಗೆ ಅಂಡಿ ಇಟ್ಕೊಂಡು ಅಂತ ಒಂದು ಬಡಸ್ತನದಲ್ಲೂ ಕೂಡ ಇವತ್ತು ಒಂದು ಸಿನಿಮಾ ನಿರ್ಮಾಣ ಮಾಡ್ತಾರಂತೆ ದೊಡ್ಡ ವಿಚಾರ. ತುಂಬ ಕಷ್ಟ ಕಾಲ. ಯಾಕಂತ ಹೇಳಿದ್ರೆ ಒಬ್ಬ ದೊಡ್ಡ ದೊಡ್ಡ ಹೀರೋಗಳು ವರ್ಷಕ್ಕೆ ಅಟ್ಲೀಸ್ಟ್ 2 ವರ್ಷ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರೆ. ಹೊಸಬರು ವರ್ಷಕ್ಕೆ 100 ಸಿನಿಮಾ ಮಾಡ್ತಾರೆ. ಒಂದಷ್ಟು ಜನ ಟೆಕ್ನಿಷಿಯನು ಏನು ಒಂದು ಕಾರ್ಮಿಕರು ಏನಿದ್ದಾರೆ ಅವರೆಲ್ಲ ಹೊಸಬರು ಸಿನಿಮಾಯಿಂದ ಒಂದಷ್ಟು ಅವರ ಜೀವನ ಸಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಒಂದಷ್ಟು ಜನ ನಮ್ಮ ಇಂಡಸ್ಟ್ರಿಯಲ್ಲಿ ಅವರು ಅನ್ನದಾತರಾಗಿದ್ದಾರೆ. ನೀಲ್ಕಂಠ ಅವರು ಒಳ್ಳೆಯದಾಗಲಿ ಸರ್ ನಿಮಗೆ. ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ ಇವತ್ತೇನೋ ಒಂದು ಈಗೆಲ್ಲ ನೋಡೋದು ನನಗೂ ಲವ್ ಈ ಚಿತ್ರದ ಒಂದು 3 ಸಾಂಗು ಮತ್ತು ಟ್ರೈಲರು. ಸೊ ಅದಕ್ಕೆ ಮ್ಯೂಸಿಕ್ಕು ನಮ್ಮ ಹೇಮಂತು, ಲಿರಿಕ್ ರೈಟರ್ ರೇವಣ್ಣ ನಾಯಕು, ಪ್ರೊಡ್ಯೂಸರು ನೀಲ್ಕಂಠ ಅವರು, ಹೀರೋ ಆಗಿ ಸೋಮು ವಿಜಯ್, ನಮ್ಮ ಡೈರೆಕ್ಟ್ರು ಮತ್ತು ಎಲ್ಲರೂ ತುಂಬ ಅದ್ಭುತ ಮಾಡಿದ್ದೀರಾ. ತುಂಬ ಚೆನ್ನಾಗಿ ಬಂದಿದೆ. ಇದೇ ತಿಂಗಳು 21ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಖಂಡಿತವಾಗ್ಲೂ ಎಲ್ಲ ಈ ಒಂದು ಸಿನಿಮಾಗೆ ಆಶೀರ್ವಾದ ಮಾಡಬೇಕು. ಜೊತೆಗೆ ಇದರಲ್ಲಿ ನನ್ನೊಂದು ಸಣ್ಣ ಪಾತ್ರ, ಅದು ಪಾತ್ರ ಹೆಂಗೆ ಬಂತಂತ ಹೇಳಿದ್ರೆ, ನಮ್ಮ ಕ್ಯಾಮ್ರಾಮನ್ ನಾಗೇಶ್ ಅಂತ ಒಂದು ದಿವಸ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ನಾಗರಬಾಯಿಲಿ, ಅಣ್ಣ ನಿಮ್ಮ ಮನೆ ಮುಂದೆ ಶೂಟಿಂಗ್ ಮಾಡ್ಬೇಕಣ್ಣ ಅಂದರು. ನಾನು ಶೂಟಿಂಗ್ ಮಾಡ್ಕೊಳ್ಳಪ್ಪ ಅಂದೆ. ಯಾಕಂದ್ರೆ ನಾವು ಸಿನಿಮಾದವ್ರು ಅಂದರೆ ಏನು ಬೇಕಾದ್ರೂ ಮಾಡ್ತೀವಿ. ಸೊ ಹಾಗೆ ಮಾಡ್ಕೊಳ್ರಪ್ಪ ಅಂತ ಹೇಳೋದು. ಸೊ ನಮ್ಮ ಮನೆ ರೋಡಲ್ಲೇ ಮುಂದೆ ಶೂಟಿಂಗ್ ಎಲ್ಲ ಮಾಡಿಕೊಂಡ್ರು. ಸೊ ಮಾಡ್ಕೊಂಡು ಪಾಪ ನಮ್ಮ ನೀಲ್ಕಂಠವ್ರು ಪರಿಚಯ ಆದರು. ಮೂರ್ತಿ ಸರ್ ಹಿಂಗೆ ನಾನೇ ಪ್ರೊಡ್ಯೂಸರ್ ಅಂತ ನಾನು ಹೇಳಿದೆ, ಮಾಡಿ ಒಳ್ಳೆ ಸಿನಿಮಾ ತುಂಬ ನೋಡ್ಕೊಂಡು ಹುಷಾರಾಗಿ ಮಾಡಿ. ಯಾಕಂದರೆ ಇವತ್ತು ಸಿನಿಮಾಗಳು ಮಾಡೋದು ತುಂಬ ಕಷ್ಟ ಇದೆ. ಅದರಲ್ಲೂ ಪಾಪ ನಿಮ್ಮಂಥವ್ರು ಪ್ರೊಡ್ಯೂಸರ್ ಬರೋದು ಇಂಡಸ್ಟ್ರಿಗೆ ತುಂಬ ಒಳ್ಳೆಯದು. ಬನ್ನಿ ಮಾಡಿ ಚೆನ್ನಾಗಿ ಮಾಡಿ ಅಂತ ಹೇಳಿದೆ. ಅದಾದಮೇಲೆ ನಮ್ಮ ನಾಗೇಶ್ ಬಿಡಲಿಲ್ಲ, ಅಣ್ಣ ಒಂದು ಸಣ್ಣ ಕ್ಯಾರೆಕ್ಟರ್ ಇದೆ, ನೀವು ಮಾಡ್ಬೇಕಂತ. ಇಲ್ಲ ನಾಗೇಶ್ ನಾನು ಯಾವುದು ಮಾಡಲ್ಲ, ಬ್ಯುಸಿ ಇದ್ದೀನಿ, ಇಲ್ಲ ಮಾಡೋಣ ಅಂತೇಳಿ ಒಂದು ಸಣ್ಣದೊಂದು ಪಾತ್ರ ಕೊಟ್ಟರು. ಸೊ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರನ ಮಾಡಿದ್ದೀನಿ. ಸೊ ಹಾಗಾಗಿ ಖಂಡಿತವಾಗ್ಲೂ ಸಿನಿಮಾ ಒಳ್ಳೆಯದಾಗಲಿ. ಮತ್ತು ನಮ್ಮ ನೀಲ್ಕಂಠವರು ಹೇಳಿದ ರುದ್ರಭೂಮಿ ಮುಂದೆ ಒಂದು ಇನ್ನು ಗಂದಿಗೆ ಅಂಡಿ ಇಟ್ಕೊಂಡು ಅಂಥ ಒಂದು ಬಡಸ್ತನದಲ್ಲೂ ಕೂಡ ಇವತ್ತು ಒಂದು ಸಿನಿಮಾ ನಿರ್ಮಾಣ ಮಾಡ್ತಾರಂತೆ ದೊಡ್ಡ ವಿಚಾರ. ತುಂಬ ಕಷ್ಟ ಕಾಲ. ಯಾಕಂತ ಹೇಳಿದ್ರೆ ಒಬ್ಬ ದೊಡ್ಡ ದೊಡ್ಡ ಹೀರೋಗಳು ವರ್ಷಕ್ಕೆ ಅಟ್ಲೀಸ್ಟ್ 2 ವರ್ಷ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರೆ. ಹೊಸಬರು ವರ್ಷಕ್ಕೆ 100 ಸಿನಿಮಾ ಮಾಡ್ತಾರೆ. ಒಂದಷ್ಟು ಜನ ಟೆಕ್ನಿಷಿಯನು ಏನು ಒಂದು ಕಾರ್ಮಿಕರು ಏನಿದ್ದಾರೆ ಅವರೆಲ್ಲ ಹೊಸಬರು ಸಿನಿಮಾಯಿಂದ ಒಂದಷ್ಟು ಅವರ ಜೀವನ ಸಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಒಂದಷ್ಟು ಜನ ನಮ್ಮ ಇಂಡಸ್ಟ್ರಿಯಲ್ಲಿ ಅವರು ಅನ್ನದಾತರಾಗಿದ್ದಾರೆ. ನೀಲ್ಕಂಠ ಅವರು ಒಳ್ಳೆಯದಾಗಲಿ ಸರ್ ನಿಮಗೆ. ಸೊ ಹಾಗಾಗಿ ಇನ್ನೊಂದು ಬೇಜಾರಾಗಿ ಏನಪ್ಪ ಅಂತ ಹೇಳಿದ್ರೆ, ಈಗ ಪ್ರತಿಯೊಬ್ಬರು ನಾವು ಸಿನಿಮಾ ಮಾಡಿದಾಗ ತುಂಬ ಖುಷಿ ಸಿನಿಮಾ ಮಾಡ್ತೀವಿ. ರಿಲೀಸ್ ಅಂತ ಗಾಂಧಿನಗರ ಬಂದಾಗ ಆವಾಗ ಒಬ್ಬ ಪ್ರೊಡ್ಯೂಸರ್ಗೆ ತುಂಬಾ ತೊಂದರೆಗಳಾಗ್ತವೆ. ಇವತ್ತು ಕರ್ನಾಟಕ ವಾಣಿಜ್ಯ ಚಲನಚಿತ್ರ ಮಂಡಳಿ ಅಧ್ಯಕ್ಷರು ನರಸಿಂಹರು ಇದನ್ನು ದಯವಿಟ್ಟು ಗಮನ ಹರಿಸ್ಕೋಬೇಕು. ಯಾಕಂತ ಹೇಳಿದ್ರೆ ಪ್ರತಿ ವಾರ 10 ಸಿನಿಮಾ 11 ಸಿನಿಮಾ ಬಿಡುಗಡೆ ಆದರೆ ಹೆಂಗೆ ರಿಲೀಸ್ ಮಾಡೋದು? ಯಾಕಂದರೆ ಈ ಕಳೆದ ಬಾರಿ ನಾನು ಕೋರ ಸಿನಿಮಾ 7ನೇ ತಾರೀಕು ಬಿಡುಗಡೆ ಮಾಡ್ಬೇಕಂತ ಅಂದ್ಕೊಂಡೆ. 11 ಸಿನಿಮಾ ಬಿಡುಗಡೆ ಆದಾಗ ನಮ್ಗೆ ಯಾರು ಥಿಯೇಟರ್ಗಳು ಸಿಗಲ್ಲ. ಇಡೀ ಕರ್ನಾಟಕದಲ್ಲಿ ಸಿಂಗಲ್ ಥಿಯೇಟ್ರಲ್ಲಿ ಹಂಚು ಹರಿದೋಗ್ಬಿಡ್ತದೆ. ಸೊ ಒಳ್ಳೆ ಸಿನಿಮಾ ಮಾಡಿದ್ರು ಕೂಡ ನಮಗೆ ಅದನ್ನು ಜನಕ್ಕೆ ರೀಚ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇದ್ರ ಬಗ್ಗೆ ಯಾಕೆ ನೀವು ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗಿರ್ಬೋದು, ವಾಣಿಜ್ಯ ಮಂಡಳಿ ಯಾಕೆ ನೀವು ತಲೆ ಕೆಡಿಸ್ಕೊಳ್ಳೋ ಅಂತೇಳಿ ನಾನು ಮೊನ್ನೆ ಫಿಲಿಮ್ ಚೇಂಬರ್ ಅಧ್ಯಕ್ಷ ಕಂಪ್ಲೇಂಟ್ ಸಹ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಇಂಥ ಒಂದು ಪರಿಸ್ಥಿತಿ ಇರೋದು, ಏನಾದ್ರು ನೀವು ಒಂದು ಕಂಡೀಷನ್ ಮಾಡಬೇಕು. ಅಟ್ಲೀಸ್ಟ್ ವಾರಕ್ಕೆ ಒಂದು 5 ಸಿನಿಮಾ ನೀವು ಬಿಡುಗಡೆ ಮಾಡಿದಾಗ ಬೇರೆಯವರು, ನಾವು ಯಾಕಂದರೆ ಕೋಟಿಗಟ್ಟಲೆ ಬಂಡವಾಳ ಹಾಕಿರ್ತೀವಿ, ಒಂದು ದೊಡ್ಡ ಬಜೆಟ್ ಸಿನಿಮಾ ಮಾಡಿದಾಗ ನಾವು ಅದನ್ನು ಬಿಡುಗಡೆ ಮಾಡೋಕ್ಕೆ ನಮಗೊಂದು ಧೈರ್ಯ ಬರುತ್ತೆ. ಇದ್ರ ಬಗ್ಗೆ ದಯವಿಟ್ಟು ನೀವು ವಾಣಿಜ್ಯ ಮಂಡಳಿ ಸ್ವಲ್ಪ ಇದ್ರ ಬಗ್ಗೆ ಗಮನ ವಹಿಸಿದ ಬಗ್ಗೆ ಏನೋ ಒಂದು ಒಳ್ಳೆ ಮಾರ್ಗ ತೋರಿಸ್ಬೇಕಂತ ಕೇಳ್ಕೊಳ್ತಾ, ಮತ್ತು ಇಡೀ ಸಿನಿಮಾ ತಂಡ ಎಷ್ಟು ಜನ ವರ್ಕ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಸೋಮು ವಿಜಯ್ ಅಂತ ಇವಾಗ ತಾನೇ ಎಂಟ್ರಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ತುಂಬ ಫಸ್ಟ್ ಮೂವಿ ಮಾಡಿ ಕೂಡ ಡ್ಯಾನ್ಸ್ ಗೀನ್ಸ್ ಎಲ್ಲ ಒಂದು ಸ್ವಲ್ಪ ತುಂಬ ಅದ್ಭುತ ಮಾಡಿದ್ದಾರೆ. ನಿಮ್ಮ ಒಂದು ಪ್ರಯಾಣ ಮುಂದಕ್ಕೆ ಹಂಗೆ ನಡೀತಾ ಇರಲಿ. ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಸೋಲು ಗೆಲುವು ಇದ್ದಿದೆ, ಬಟ್ ನಮ್ಮ ಹಠ ಅನ್ನೋದು ಇರ್ತದಲ್ಲ, ಯಾವ ಕಾರಣಕ್ಕೂ ಬಿಡಕ್ಕೆ ಹೋಗ್ಬೇಡ. ನಾನು ಹಿಂದೆ ಒಂದು 10 years ಬಿಫೋರು ಸ್ಲಮ್ಮು ಅಂತ ಒಂದು ಸಿನಿಮಾ ಮಾಡಿದಾಗ ನಿಂತರನೇ ನಾನು ಹೀರೋ ಆಗಿದ್ದೆ ಅದರಲ್ಲಿ. ಸೊ ಒಂದಷ್ಟು ಮಾಡಿದಾಗ ನನಗೆ ಆ ಸಿನಿಮಾದ ಸಕ್ಸಸ್ ಆಗಿಲ್ಲ. ಸಿನಿಮಾ ಸವಾಸನೆ ಬೇಡ ಅಂತ 10 ವರ್ಷ ನಾನು ಸಿನಿಮಾ ಫೀಲ್ಡ್ ಬಿಟ್ಬಿಟ್ಟಿದ್ದೆ. ಸೊ ಅದಾದ್ಮೇಲೆ ಇಲ್ಲ, ನಾವು ಏನೋ ಒಂದು ಮಾಡಲೇಬೇಕಂತೇಳಿ ಮತ್ತೆ ಕೋರ ಸಿನಿಮಾ ಮಾಡಿದಾಗ ಒಂದಷ್ಟು ಅದರಲ್ಲಿ ಬೇರೆ ಥರ ನಾನು ಪ್ರಿಪೇರ್ ಆಗಿ ಎಲ್ಲೆಲ್ಲಿ ತಪ್ಪು ಮಾಡಿದ್ದೀನೋ ಆ ತಪ್ಪುಗಳನ್ನ ತಿದ್ಕೊಂಡು ಇವತ್ತು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಸೊ ಅದೇ ರೀತಿ ನನಗೂ ಲವ್ ಆಗಿದೆ ಸಿನಿಮಾ. ಗೆಲ್ಲಬೇಕು, ಎಲ್ಲರ ಪ್ರೀತಿ ಆಶೀರ್ವಾದ ಇರಬೇಕು. ಈ ಸಿನಿಮಾ ಸಕ್ಸಸ್ ಆಗಲಿ.
ನಮ್ಮ ನೀಲ್ಕಂಠ ಅವರಿಗೆ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಒಂದು ಶಕ್ತಿ ಬರಲಿ, ಅದೆಲ್ಲ ನಿಮ್ಗಳ ಕೈಲಿದೆ. ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರು ದಯವಿಟ್ಟು ಇಂಥ ಒಂದು ಹೊಸಬರ ಸಿನಿಮಾನ ಗೆಲ್ಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊಳ್ತೀನಿ. ನಮಸ್ಕಾರ ಎಲ್ಲರೂ.